ಕುಂದಾಪುರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯ ಪತ್ರಕರ್ತ ನಾಗೇಶ್ ಗಾಣಿಗ ಸಿದ್ದಾಪುರ ಅವರಿಗೆ ಕುಂದಾಪುರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ನುಡಿನಮನ ಹಾಗೂ ಶ್ರದ್ಧಾಂಜಲಿ ಸಭೆಯು ಕುಂದಾಪುರ ಪ್ರೆಸ್ ಕ್ಲಬ್ನಲ್ಲಿ ನಡೆಯಿತು. ಸಂಘದ ಅಧ್ಯಕ್ಷ ನಾಗರಾಜ ರಾಯಪ್ಪನ ಮಠ ಅವರು ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ, ನಾಗೇಶ್ ಗಾಣಿಗ ಅವರು ನಮ್ಮ ಸಂಘದ ಎಲ್ಲಾ ಚಟುವಟಿಕೆಗಳಲ್ಲೂ ಸಕ್ರಿಯರಾಗಿ ತೊಡಗಿಸಿಕೊಳ್ಳುತ್ತಿದ್ದರು. ಯಾರೊಂದಿಗೂ ವೈರತ್ವ, ದ್ವೇಷ ಮಾಡಿಕೊಳ್ಳದ ವ್ಯಕ್ತಿತ್ವ ಅವರದ್ದು. ಮನೆ, ಕುಟುಂಬ ಎಲ್ಲದರ ಜವಾಬ್ದಾರಿ ಹೊತ್ತಿದ್ರು. ಎಷ್ಟೇ ನೋವಿದ್ದರೂ ಅದನ್ನೆಲ್ಲ ನುಂಗಿಕೊಂಡು ಎಲ್ಲರೊಂದಿಗೂ ನಗುನಗುತ್ತಾ ಇರುತ್ತಿದ್ದರು ಎಂದು ಸ್ಮರಿಸಿದರು. ಆದರೆ ನಾಗೇಶ್ ಗಾಣಿಗ ನನ್ನನ್ನು ಬಂದರೂ ಕೂಡ ಪರಿಸರದಲ್ಲಿ ತುಂಬ ಹೆಸರನ್ನ ಮಾಡಿದ್ದಾನೆ. ನಾವು 21 ವರ್ಷ ಈ ಫೀಲ್ಡ್ ಸರ್ವಿಸ್ ಇದ್ರೂ ಕೂಡ ನಮಗಿಂತ ಹೆಚ್ಚಿನ ಸರ್ವಿಸ್ ಅಲ್ಲಿಯ ಪರಿಸರದಲ್ಲಿ ಜನ ಬಳಕೆಯನ್ನು ಮಾಡಿಕೊಂಡು ಜನರಿಗೆ ಪ್ರೀತಿ ವಿಶ್ವಾಸವನ್ನು ಗಳಿಸಿದ್ದಾನೆ. ಯಾಕಂದರೆ ಮೊನ್ನೆ ಮನೆಗೆ ಸತ್ತಾಗ ಅವನ ಮನೆಗೆ ಬಂದ ಅಲ್ಲಿ ಅನೇಕ ಗಣ್ಯರು, ಲೋಕದ ಸಿದ್ದಾಪುರ ಹೊಸಳ್ಳಿ ಭಾಗ ತುಂಬ ಜನ ಬಂದಿದ್ದಾರೆ. ಅದು ಅವನು ಗಳಿಸಿರುವ ಪ್ರೀತಿ ವಿಶ್ವಾಸ. ತಾಯಿ, ಅಣ್ಣನ ಆರೈಕೆ ಸಹಿತ ಆ ಮನೆಗೆ ನಾಗೇಶ್ ಅವರ ಆಧಾರ ಆಗಿದ್ರು. ಸಂಘದ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಹೊಸ ರೀತಿಯಾಗಿ ಆಯೋಜಿಸಲು ಸಲಹೆ ನೀಡುತ್ತಿದ್ರು. ಯಾರೊಂದಿಗೂ ನಿಷ್ಠುರ ಮಾಡಿಕೊಳ್ಳದ ಪತ್ರಕರ್ತರಾಗಿದ್ದರು ಎಂದು ಸಂಘದ ಪ್ರಧಾನ ಕಾರ್ಯದರ್ಶಿ ಗಣೇಶ್ ಬೀಜಾಡಿ ನುಡಿದರು. ಸಂಘಟನಾತ್ಮಕ ಶಕ್ತಿ ಬಂದಾಗ ನಾವು ಯಾವ ಕೆಲಸ ಕೊಟ್ಟರು ಇಲ್ಲ ಅಂತೇಳಿ ಹೇಳಿದವರಲ್ಲ. ಕಾರ್ಯಕ್ರಮದಲ್ಲಿ ಫಸ್ಟ್ ಪದಗಾನ ಸಮಾರಂಭದಲ್ಲಿ ಏನಾದರೂ ಒಂದು ಡಿಫ್ರೆಂಟ್ ಆಗಿ ನಾವು ಸಂಘಟನೆ ಕೆಲಸ ಮಾಡಬೇಕು ಅಂತೇಳಿ ಹೇಳಿ ನಾವು ಸಿದ್ದಾಪುರದ ಯಾವ ಕೃಷಿಕರ ಹತ್ರ ಹೋಗಿ ವಾಲೆ ಬೆಲ್ಲವನ್ನು ತಗೊಂಡು ಬಂದು ಗೆಸ್ಟಿಗೆ ಕೊಟ್ಟಾಗ ಅದೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಅದೊಂದು ಚಂದ ಕಾಣಿಸಿಕೊಟ್ಟಂತ ಕಾರ್ಯಕ್ರಮ. ಹಾಗೆ ಹೇಳ್ತಾ ಹೋದ್ರೆ ನಾಗೇಶ್ ಅವರ ಸಂಘಕ್ಕೆ ಕೊಟ್ಟಂತ ಸೇವೆಗಳು ಕೂಡ ತುಂಬಾ ಅಪಾರವಾಗಿದೆ. ಅವ್ರು ಯಾವತ್ತೂ ಕೂಡ ಸಂಘಟನಾತ್ಮಕ ಯಾವುದೋ ಒಂದು ಕಾರ್ಯಕ್ರಮ ಮಾಡುವಾಗಲೂ ಕೂಡ ಹೀಗೆ ಮಾಡಿದ್ರೆ ಸ್ವಲ್ಪ ಡಿಫ್ರೆಂಟ್ ಆಗ್ತಿತ್ತೇನೋ ಅಥವಾ ಮತ್ತೊಂದು ಕಾರ್ಯಕ್ರಮಗಳನ್ನು ನಾವು ವಿಭಿನ್ನವಾಗಿ ಮಾಡಬಹುದಾಗಿತ್ತು ಅಂತೇಳಿ ಶೇರ್ ಮಾಡ್ಕೊಳ್ತಾ ಇದ್ರು. ಸಂಘದ ಉಪಾಧ್ಯಕ್ಷ ಸತೀಶ್ ಆಚಾರ್ ಮಾತನಾಡಿ, ನಮ್ಮಿಬ್ಬರದ್ದು 10-12 ವರ್ಷಗಳಿಗೂ ಹೆಚ್ಚು ಕಾಲದ ಒಡನಾಟ. ಅಲ್ಪಾವಧಿಯಲ್ಲೇ ಸಿದ್ದಾಪುರ, ಹೊಸಂಗಡಿ ಭಾಗದ ಜನರೆಲ್ಲರ ಅಪಾರ ಪ್ರೀತಿ ವಿಶ್ವಾಸ ಗಳಿಸಿದ್ದರು ಎಂದವರು ಹೇಳಿದ್ದಾರೆ. ಸಂಘಟನೆ ಮಾಡುವಂತ ಬಹಳಷ್ಟು ಶಕ್ತಿ ಇತ್ತು. ಹೀಗೆ ಮಾಡಿದ್ರೆ ಆಗ್ತಿರ್ಲಿಲ್ಲ ಮಾರಾಯಕ್ಕೆ ಅವಕಾಶ. ನಾನೇ ಹೇಳೋದಿಲ್ಲ ಡೈರೆಕ್ಟ್ ಆಗಿ, ಹೀಗೆ ಮಾಡಿದ್ರೆ ಹಾಕ್ಬೋದಲ್ಲ ಮಾರ, ಹೀಗೆ ಮಾಡಿದ್ರೆ ಚಂದ ಆಗ್ತಲ್ಲ, ಈ ರೀತಿ ಎಲ್ಲ ಮಾತಾಡೋದು. ಹೌದು ಮಾರ, ನಾವು 2 ಗಂಟೆಯಲ್ಲಿ ಸುಮಾರು ಸ್ಟೇಜ್ಗಳನ್ನೆಲ್ಲ ನೋಡಿದ್ದೀವಿ ನಾಗೇಶ್ ಅಣ್ಣ ಹೇಳೋದನ್ನ. ಮತ್ತೆ ಇನ್ನೊಂದಂತ ಹೇಳಿದ್ರೆ ಗಣೇಶ್ ಅಣ್ಣ ಹೇಳ್ದಂಗೆ ಯಾವಾಗಲೂ ಈ ನಕಲಿ ಡ್ರೆಸ್ ಅನ್ನ ಹಾಕೊಳ್ತಿರ್ತಾ ಇದ್ರು. ನಂಗೆ ಯಾವಾಗಲೂ ಫೋನ್ ಮಾಡೋದು. ನಾನು ಗಣೇಶ್ ಅಣ್ಣಗೆ ಫೋನ್ ಮಾಡಿದ್ದೆ, ನಾಗರಾಜ್ ಅಣ್ಣನೂ ಹೇಳಿದ್ದೆ, ಸಂಘದ ಸದಸ್ಯ ಎ ಭಾಸ್ಕರ ಶೆಟ್ಟಿ ಅವರು ನುಡಿನಮನ ಸಲ್ಲಿಸಿದರು. ಮಾತಾಡಲಿಕ್ಕೆ ಬೇಸರ ಆಗ್ತದೆ. ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘದ ಯಾವುದೇ ಕಾರ್ಯಕ್ರಮಗಳಿರಲಿ, ನಾವು ಹಿಂದಿನ ದಿನ ನಾವು ಏನೋ ಪೂರ್ವ ತಯಾರಿಯ ಸಭೆ ಕರೆದರೂ ಕೂಡ ಸಮಯಕ್ಕೆ ಸರಿಯಾಗಿ ಬಂದು ತನ್ನದೇನು ಜವಾಬ್ದಾರಿಯನ್ನ ಹೇಳಿ ಅದನ್ನ ಮಾಡ್ತೇನೆ ಅನ್ನುವಂತ ವ್ಯಕ್ತಿಯವರು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೂಡ ಸಕ್ರಿಯವಾಗಿ ಭಾಗವಹಿಸುತ್ತಿದ್ರು. ವಿಜಯ ಕರ್ನಾಟಕದ ಸಿದ್ದಾಪುರ ಭಾಗದ ವರದಿಗಾರರಾಗಿ ಅಲ್ಲಿ ಕೂಡ ಅಲ್ಲಿಯ ಸ್ಥಳೀಯ ಜನರ ಸಮಸ್ಯೆಗಳಿಗೆ ಸ್ಪಂದನೆ ನೀಡುವ ಮೂಲಕ ಎಲ್ಲರ ವಿಶ್ವಾಸ. ಜಿಲ್ಲಾ ಸಂಘದ ಕಾರ್ಯದರ್ಶಿ ಟಿ ಲೋಕೇಶ್ ಆಚಾರ್ ತೆಕ್ಕಟ್ಟೆ, ಪದಾಧಿಕಾರಿಗಳಾದ ಚಂದ್ರಮ ತಲ್ಲೂರು, ಯೋಗೀಶ್ ಕುಂಬಾಶಿ, ತಾಲೂಕು ಸಂಘದ ಉಪಾಧ್ಯಕ್ಷ ಸಂತೋಷ್ ಕುಂದೇಶ್ವರ, ಪದಾಧಿಕಾರಿಗಳು, ಸದಸ್ಯರು ಉಪಸ್ಥಿತರಿದ್ದರು. ಸಂಘದ ಕೋಶಾಧಿಕಾರಿ ಶ್ರೀಕಾಂತ್ ಹೆಮ್ಮಾಡಿ ಕಾರ್ಯಕ್ರಮ ನಿರೂಪಿಸಿದರು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ.